ಸರಿ, ಇದರ ಅರ್ಥ ಆಗಬೇಕಾ ಹೇಗೆ? ಅರ್ಥ ಆಗ್ಬೇಕು. ಸರಿ ಸರಿ, ಶ್ಲೋಕವನ್ನು ಓದೋಣ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಮಸತ್ವತಃ ವೈಧರ್ಮೇಣೈಷ ದೃಷ್ಟಾಂತಃ ಶುಕ್ತ್ಯಾದಿವದಿದೀರ್ಯತೆ. ಪದಚ್ಛೇದ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಂ ಅಸತ್ವತಃ ವೈಧರ್ಮೇಣ ಏಷಃ ದೃಷ್ಟಾಂತಃ ಶುಕ್ತ್ಯಾದಿವತ್ ಇತಿ ಈರ್ಯತೆ. ವಿವಾದಸ್ಯ ಪದಂ, ವಿವಾದಸ್ಯ ಪದಂ, ವಿವಾದಕ್ಕೆ ವಿಷಯವಾದ ಶೂನ್ಯವು ವಿವಾದಕ್ಕೆ ವಿಷಯವಾದ ಶೂನ್ಯವು ಅಧಿಷ್ಠಾನಂ ನ ಸ್ಯಾತ್, ಅಧಿಷ್ಠಾನಂ ನ ಸ್ಯಾತ್, ಆಶ್ರಯವು ಆಗಲಾರದು, ಆಶ್ರಯವು ಆಗಲಾರದು. ಅಧಿಷ್ಠಾನಂ ನ ಸ್ಯಾತ್, ಆಶ್ರಯವು ಆಗಲಾರದು. ವೈಧರ್ಮೇಣ, ಪಕ್ಷದಲ್ಲಿರುವ, ವೈಧರ್ಮೇಣ ಪಕ್ಷದಲ್ಲಿರುವ ಸಾಧ್ಯ ಧರ್ಮ ಮತ್ತು ಸಾಧನ ಧರ್ಮಕ್ಕೆ ವಿರುದ್ಧವಾಗಿ, ಪಕ್ಷದಲ್ಲಿರುವ ಸಾಧ್ಯ ಧರ್ಮ ಮತ್ತು ಸಾಧನ ಧರ್ಮಕ್ಕೆ ವಿರುದ್ಧವಾಗಿ ವೈಧರ್ಮೇಣ ಪಕ್ಷದಲ್ಲಿರುವ ಸಾಧ್ಯ ಧರ್ಮ ಮತ್ತು ಸಾಧನ ಧರ್ಮಕ್ಕೆ ವಿರುದ್ಧವಾಗಿ ಶುಕ್ತ್ಯಾದಿವತ್, ಶುಕ್ತ್ಯಾದಿವತ್ ಮುತ್ತಿನ ಚಿಪ್ಪು ಮೊದಲಾದವುಗಳಂತೆ, ಮುತ್ತಿನ ಚಿಪ್ಪು ಮೊದಲಾದವುಗಳಂತೆ ಮುತ್ತಿನ ಚಿಪ್ಪು ಮೊದಲಾದವುಗಳಂತೆ ಇತಿ ಎಂದು, ಇತಿ ಎಂದು ಏಷಃ ದೃಷ್ಟಾಂತಃ, ಈ ದೃಷ್ಟಾಂತವು ಏಷಃ ದೃಷ್ಟಾಂತಃ, ಈ ದೃಷ್ಟಾಂತವು ಈರ್ಯತೆ ಹೇಳಲ್ಪಡುತ್ತದೆ, ಈರ್ಯತೆ ಹೇಳಲ್ಪಡುತ್ತದೆ. ಈರ್ಯತೆ ಹೇಳಲ್ಪಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ.
ಈ ಪದಗಳ ಅರ್ಥವನ್ನ ನೋಡಿಬಿಟ್ರೆ ಏನೇನೇನೇನೋ ಅರ್ಥ ಆಗೋದಿಲ್ಲ. ಸರಿ, ಮುಂದೆ ಹೋಗೋಣ. ಮುಂದೆ ನೋಡಿ, ಇಲ್ಲಿ ಪ್ರಶ್ನೆ. ಹಿಂದೆ ನಾವೇನು ಹೇಳಿದ್ವಿ? ಈ ಬೌದ್ಧರಿಗೂ ಈ ಮಾಯಾವಾದಿಗಳಿಗೂ, ಮಾಯಾವಾದಿಗಳಂದ್ರೆ ಯಾರು? ಅದ್ವೈತಿಗಳು. ಬೌದ್ಧರಿಗೂ ಅದ್ವೈತಿಗಳಿಗೂ ಯಾವ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರಿ. ಹಿಂದೆ ನಾವು ಹೇಳಿದ್ವಿ ಅಲ್ಲ, ವ್ಯತ್ಯಾಸ ಇದೆ ಅಂತ. ಬೌದ್ಧರು ಅಂತಂದ್ರೆ ಶೂನ್ಯವಾದಿಗಳು ಅಂತ ಅರ್ಥ. ಹೌದಾ? ಬೌದ್ಧರು, ಶೂನ್ಯವಾದಿಗಳು ಎಲ್ಲ ಒಂದೇ. ಈ ಮಾಯಾವಾದಿಗಳು, ಅದ್ವೈತಿಗಳು ಎಲ್ಲ ಒಂದೇ. ಶೂನ್ಯವಾದಿಗಳಿಗೂ ಮಾಯಾವಾದಿಗಳಿಗೂ ಏನು ವ್ಯತ್ಯಾಸ? ಅವರಿಬ್ರು ಒಂದೇ ಅಂತ ಹೇಳಿದ್ವಿ. ಈಗ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು? ಶೂನ್ಯವಾದಿಗಳು ವೇದವನ್ನ ಅಂತ ಹೇಳ್ತಾರೆ, ಮಾಯಾವಾದಿಗಳು ವೇದವನ್ನ ಪ್ರಮಾಣ ಅಂತ ಹೇಳ್ತಾರಪ್ಪ. ವ್ಯತ್ಯಾಸ ಬಂತಲ್ಲ, ಇಬ್ರು ಒಂದೇ ಅಂತ ಹೇಗಾದ್ರು ಅಂತ ಪ್ರಶ್ನೆ. ಹೌದಾ? ಯಾರಿಗಾದ್ರೂ ಬಂದಿದ್ದ ಇದು? ನಾ ಹೇಳಿದ್ದೆ, ಅವರು ವೇದಗಳನ್ನ ಅಪ್ರಮಾಣ ಅಂತ, ವೇದಗಳ ಪ್ರಮಾಣ ಅಂತ ಒಪ್ಪೋದಿಲ್ಲ ಅವರು, ಶೂನ್ಯವಾದಿಗಳು. ಮಾಯಾವಾದಿಗಳು ವೇದವನ್ನ ಪ್ರಮಾಣ ಅಂತ ಒಪ್ತಾರೆ, ಆದ್ರೂ ಇಬ್ರು ಒಂದೇ ಅಂತ ಹೇಳಿದ್ದೆ. ಎಲ್ಲರೂ ಹೋ ಅಂತ ಹೇಳಿದ್ವಿ. ಇಷ್ಟಾದ್ರೂ ವ್ಯತ್ಯಾಸ ಬಂತಲ್ಲ. ಏನ ಪ್ರಶ್ನೆ ಇದ್ದಾನೆ ಇದರಲ್ಲಿ? ಶ್ರೀಕಾಂತ್ ಅವರೇ? ಪ್ರಶ್ನೆ ಇರ್ಲಿಲ್ಲ, ಆನ್ಸರ್ ಇತ್ತು, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಆನ್ಸರ್ ಇತ್ತಾ? ಹೌದು, ಒಂದೇ ಅಲ್ಲ. ಅವರು ಕೆಲವು ಪೋರ್ಷನ್ ಒಪ್ಪೋದಿಲ್ಲ, ಅದನ್ನ ತತ್ವ ವೇದಕ ಅಂತಾರಲ್ಲ, ಅದು ಒಂದೇ ಹೆಂಗಾಯ್ತು? ಅದೇ ಅಂದ್ರೆ ಅವರು ಸಂಪೂರ್ಣವಾಗಿ ಕೆಲವು ಪೋಷನ್ ಅಂತಲ್ಲ, ಈ ವೇದಕ್ಕೆ ಸಂಬಂಧಪಟ್ಟದ್ದು ಉಪನಿಷತ್ತುಗಳು. ಈ ಉಪನಿಷತ್ತು ವೇದ ಅಲ್ಲ, ವೇದದ ಒಂದು ಭಾಗ ಅಷ್ಟೇ. ಹೌದಾ? ಅದೇ ವೇದವೇ ಅಲ್ಲ. ಸರಿನಾ? ಈ ಉಪನಿಷತ್ತುಗಳನ್ನ ಮಾತ್ರ ಪ್ರಮಾಣ ಅಂತ ಹೇಳ್ತಾರೆ ಅವರು. ವೇದಗಳು ಅಪ್ರಮಾಣನೆ, ಅದು ಅತತ್ವ ವೇದಕ. ತತ್ವ ಅಂತಂದ್ರೆ ಸತ್ಯವಾದದ್ದು, ಅತತ್ವ ಅಂದ್ರೆ ಇಲ್ಲದೆ ಇರುವಂತದ್ದು. ಇಲ್ಲದೆ ಇರುವಂತದ್ದನ್ನ ಹೇಳೋದು ವೇದ. ಆದ್ದರಿಂದಾಗಿ ಇಲ್ಲದೆ ಇರೋದನ್ನ ತಿಳಿಸುತ್ತೆ ವೇದ. ಅಸತ್ಯವಾದ ವಿಷಯಗಳನ್ನೇ ವೇದ ತಿಳಿಸುತ್ತೆ, ಆದರೂ ಅದು ಪ್ರಮಾಣ. ಇದು ಹೇಗ್ ಸರಿಯಪ್ಪ? ಯಾವುದು ಅಸತ್ಯವಾದದನ್ನು ತಿಳಿಸುತ್ತೋ ಅದು ಅಪ್ರಮಾಣ ಅಂತ ಆಗಬೇಕು. ಅಸತ್ಯವಾದದ್ದನ್ನ ತಿಳಿಸುವಂತಹ ವೇದ ನಿಮ್ಮ ಮತದಲ್ಲಿ ಪ್ರಮಾಣ ಅಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೇಗೆ ಅಂತಂದ್ರೆ, ಹೀಗೆ ಬೆಕ್ಕಿಗೆ ಕೋಡಿದೆ ಎನ್ನುವಂತಹ ಮಾತು ಅದು ಸುಳ್ಳು. ಯಾಕೆ? ಸುಳ್ಳಾದ ವಸ್ತುವನ್ನ ಹೇಳ್ತಾ ಇದೆ ಆ ಮಾತಿನ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ? ವೇದವು ಕೂಡ ವಚನ ಸ್ವರೂಪ, ಮಾತಿನ ಒಂದು ರೂಪದಲ್ಲಿ ಇದೆ. ಹೌದಾ? ಬರೀ ಸ್ವರಗಳೇ ಇವೆ ಅದರಲ್ಲಿ, ಮಾತಿನ ರೂಪ ವಚನ ರೂಪದಲ್ಲಿ ಇರುವಂತದ್ದು. ಅದರಿಂದ ಅದು ಸುಳ್ಳಾದ ವಿಷಯಗಳನ್ನ ಹೇಳೋದ್ರಿಂದ ಅದು ಹೇಗೆ ಅಪ್ರಮಾಣವೋ ಹಾಗೆ ಶಶವಿಷಾಣ ಅಂತ ಹೇಳ್ತೇವೆ. ಮೊಲಕ್ಕೆ ಕೋಡಿದೆ, ಈ ಮಾತು ಸುಳ್ಳು, ಆದ್ರೆ ಇದು ಅಪ್ರಮಾಣವಾದ ಮಾತು. ಮೊಲಕ್ಕೆಲ್ಲಾದ್ರೂ ಕೋಡ್ ನೋಡಿದ್ದೀರಾ? ಬೆಕ್ಕಿಗೆ ಎಲ್ಲಾದ್ರೂ ಕೋಡ್ ನೋಡಿದ್ದೀರಾ? ಮಾರ್ಜಾಲ ವಿಷಾಣ, ನರ ವಿಷಾಣ, ಮನುಷ್ಯನಿಗೆಲ್ಲಾದ್ರೂ ಕೋಡ್ ನೋಡಿದ್ದೀರಾ? ಇಲ್ಲ. ಆದ್ರಿಂದ ಈ ಶಶವಿಷಾಣ, ಮೊಲಕ್ಕೆ ಕೊಂಬು ಎನ್ನುವಂತಹ ಮಾತು ಅಪ್ರಮಾಣ. ಯಾಕೆ? ಇಲ್ಲದೇ ಇರುವಂತಹ ವಸ್ತುವನ್ನ ಹೇಳ್ತಾ ಇದೆ. ಅಪ್ರಮಾಣ ಅಂತ ಆದ ಮೇಲೆ ಅದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲದೇ ಇರುವಂತಹ ಒಂದು ವಸ್ತು ಪ್ರತಿಪಾದಕವಾದ ಮಾತು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯನಾ? ಹೇಗದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಇಲ್ಲದೇ ಇರುವಂತಹ ವಸ್ತುವನ್ನ ಹೇಳುವಂತಹ ಈ ವೇದ ಪ್ರಮಾಣ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸೌವ್ಯಾಹತ ಬರ್ತದೆ ಅಂತ. ಅಂದ್ರೆ ಮೇ ಮಾತಾ ಬಂಧ್ಯ, ನನ್ನ ತಾಯಿ ಬಂಜೆ,
ಸರಿನಾ? ಅದು ನನ್ನ ತಾಯಿ ಅಂತ ಹೇಳ್ತಾ ಇದ್ದೇವೆ. ಬಂಜೆ ಅಂತ ಹೇಗೆ ಸಾಧ್ಯ? ಬಂಜೆ ಅಂದ್ರೆ ಏನು? ಮಕ್ಕಳಿಲ್ಲದವಳು. ನನ್ನ ತಾಯಿ ಬಂಜೆ ಹೇಳಿಕ್ಕಾಗತ್ತಾ? ಮಾತಿಗೆ ವಿರೋಧ ಇದೆ. ನಮ್ಮ ಮೂಕೋಹಂ ಅಂತ ಹೇಳ್ತೇನೆ. ನಾನು ಮೂಕ ಅಂತ ಹೇಳ್ತಿರೋದು ಯಾರು? ನಾನೇನೆ. ಆ ರೀತಿ ಆಯ್ತಿದ್ರೆ ಹಣೆ ಬಾರ. ಹೇಗೆ ಸ್ವವ್ಯಾಹತ ಬರ್ತದೆ ಅಂದ್ರೆ ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಮೂಕೋಹಂ ಅಂತೇಳಿ ಅವನೇ ಹೇಳ್ತಾ ಇದ್ದಾನೆ, ನಾನು ಮೂಕ. ನಾನು ಮೂಕ ಎನ್ನುವಂತಹ ಮಾತು ಅದು ಇಲ್ಲದೆ ಇರೋದನ್ನ ಹೇಳ್ತಾ ಇದೆ. ಯಾಕೆ? ಇವನು ಮಾತಾಡ್ತಾ ಇದ್ದಾನೆ, ಆದ್ರಿಂದಾಗಿ ಇವನೇ ಮಾತಾಡ್ತಾ ನಾನು ಮೂಕ ಅಂತ ಹೇಳ್ತಾ ಇದ್ದಾನೆ. ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಮೇ ಮಾತಾ ವಂದ್ಯ, ಅದೇ ರೀತಿ ನನ್ನ ತಾಯಿ ಬಂಜೆ. ಅದೇಗದನೋ, ಅದೇಗದು ಸ್ವವ್ಯಾಹತವೋ ಅದೇ ರೀತಿ ಇವನ ಹಣೆ ಬಾರ. ಈ ವೇದವು ಅತತ್ವಾ ವೇದಕ ಅಂತ ಹೇಳ್ತಾನೆ, ಮತ್ತೆ ಪ್ರಮಾಣ ಅಂತ ಹೇಳ್ತಾ ಇದ್ದಾನೆ. ಇಲ್ಲದೇ ಇರುವಂತಹ ವಿಷಯವನ್ನ ಹೇಳ್ತಾ ಇದೆ ಅಂತಂದ ಮೇಲೆ ಅದು ಅಪ್ರಮಾಣ ಅಂತಾನೆ ಆಗಬೇಕು. ಆದ್ರೆ ಮತ್ತೆ ಪ್ರಮಾಣ ಅಂತ ಹೇಳ್ತಾ ಇದ್ದಾನೆ. ಈ ಮೂಕೋಹಂತರ ನಾನು ಮೂಕ ಅಂತ ಹೇಳ್ತಾ ಇದ್ದಾನೆ, ಇವನು ಮೂಕನಲ್ಲ, ಮಾತಾಡ್ತಾ ಇದ್ದಾನೆ, ಸ್ವವ್ಯಾಹತವಾಗ್ತಾ ಇದೆ. ಆದ್ದರಿಂದ ಇವನಿಗೆ ಇದು ವೇದವು ಅಪ್ರಮಾಣವೇನೆ. ವೇದವು ಅಪ್ರಮಾಣವೇನೆ, ಸುಮ್ಮನೆ ಪ್ರಮಾಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾನೆ. ಯಾಕೆ? ಒಂದು ವೇಳೆ ಅಪ್ರಮಾಣ ಅಂತ ಹೇಳಿಬಿಟ್ರೆ ಸಮಾಜದಲ್ಲಿ ಅಷ್ಟು ಮರ್ಯಾದೆ ಸಿಗೋದಿಲ್ಲ. ಒಬ್ಬ ಶಾಸ್ತ್ರಜ್ಞ ಅಂತ ಅವನನ್ನು ಯಾರು ಕರೆಯೋದೇ ಇಲ್ಲ. ಇದನ್ನ ವಿಷ್ಣು ತತ್ವ ನಿರ್ಣಯದಲ್ಲಿ ಅದ್ಭುತವಾಗಿ ಖಂಡನೆ ಮಾಡ್ತಾರೆ. ನಾಸವು ಸಮಯಿ ಅಂತ ಹೇಳಿ ಅದ್ಭುತವಾಗಿ ಖಂಡನೆ ಮಾಡ್ತಾರೆ ಇವನ್ನ. ಯಸ್ಯತೋ ನಾಭಿಮತವು ನಾಸವು ಸಮಯಿ. ಯಾವ ಒಂದು ಸಮಯವನ್ನ ಅಂದ್ರೆ ವೇದವನ್ನ ಪ್ರಮಾಣದ ಅಂಗೀಕಾರವೇ ಮಾಡೋದಿಲ್ಲೋ ಅವನು ಸಮಯಿನೇ ಅಲ್ಲ, ಶಾಸ್ತ್ರಿನೇ ಅಲ್ಲ, ಅವನು ಶಾಸ್ತ್ರಜ್ಞನೇ ಅಲ್ಲ ಅವನು ಅಂತ. ಅದು ಚಾರ್ವಾಕರ ಖಂಡನೆಗೆ ಬರ್ತದೆ. ಅದನ್ನ ಇಲ್ಲೂ ಕೂಡ ಅನ್ವಯ ಮಾಡ್ಕೊಳ್ಳಬಹುದು. ಆದ್ದರಿಂದ ಇವರು ವೇದವು ಅತತ್ವಾ ವೇದಕ ಅಂತ ಹೇಳ್ತಾರೆ, ಆದ್ರೆ ಪ್ರಮಾಣ ಅಂತ ಹೇಳ್ತಾರೆ. ಸ್ವವ್ಯಾಹತ ಅದು ಹೇಳೋದು ಸರಿಯಲ್ಲ. ಅದರಿಂದಾಗಿ ಶೂನ್ಯವಾದಿಗಳು ಮತ್ತೆ ಮಾಯಾವಾದಿಗಳು ಇಬ್ರು ಒಂದೇ ಅಂತ ಶ್ಲೋಕದ ತಾತ್ಪರ್ಯ. ಪದಚ್ಛೇದ ನೋಡಿ. ಅತತ್ವಾ ವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ ತತ್ ವಾದಿ ತೇನ ವೇದಸ್ಯ ಸಹ ಅಭಿಪ್ರೈತಿ ಅಪ್ರಮಾಣತಾಂ. ನಾನು ಶ್ಲೋಕ ಹೇಳ್ಕೊಟ್ಟಿದ್ದೀನ? ಶ್ಲೋಕ ಹೇಳ್ಕೊಟ್ಟಿದ್ದೀನ? ಇಲ್ಲ ಇಲ್ಲ ಆಚಾರ್ಯ, ಇಲ್ಲ. ಸರಿ ಸರಿ. ಅತತ್ವಾ ವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ ತದ್ವಾದೀತೇನ ವೇದಸ್ಯ ಸೋಭಿಪ್ರೈತ್ಯ ಪ್ರಮಾಣತಾಂ. ಅನ್ವಯ ನೋಡಿ. ಯತಃ ಯಾವ ಕಾರಣದಿಂದ, ಯತಃ ಯಾವ ಕಾರಣದಿಂದ, ಯತಃ ಯಾವ ಕಾರಣದಿಂದ ಅತತ್ವಾ ವೇದಕಂ, ಅತತ್ವಾ ವೇದಕಂ ತತ್ವವನ್ನು ತಿಳಿಸದೇ ಇರುವಂತಹ, ಅತತ್ವಾ ವೇದಕಂ ತತ್ವವನ್ನು ತಿಳಿಸದೇ ಇರುವಂತಹದು. ತತ್ವವನ್ನು ತಿಳಿಸದೇ ಇರುವಂತಹದು ಮಾನಂ ಇತಿ, ಮಾನಂ ಇತಿ
ಪ್ರಮಾಣವೆಂಬ ಮಾತು ಪ್ರಮಾಣವೆಂಬ ಮಾತು ಸ್ವವ್ಯಾಹತಂ ಸ್ವವ್ಯಾಹತಂ ಪರಸ್ಪರ ವಿರುದ್ಧವಾದದ್ದು ಪರಸ್ಪರ ವಿರುದ್ಧವಾದದ್ದು ತೇನ ಆ ಕಾರಣದಿಂದ ತೇನ ಆ ಕಾರಣದಿಂದ ತದ್ವಾದಿ ತದ್ವಾದಿ ವೇದವು ಅತತ್ವಾವೇದಕವೆಂದು ಹೇಳುವ ವೇದವು ಅತತ್ವಾವೇದಕವೆಂದು ಹೇಳುವ ಸಹ ಆ ಮಾಯಾವಾದಿಯು ಸಹ ಆ ಮಾಯಾವಾದಿಯು ಸಹ ಆ ಮಾಯಾವಾದಿಯು ವೇದಸ್ಯ ವೇದಕ್ಕೆ ವೇದಸ್ಯ ವೇದಕ್ಕೆ ಅಪ್ರಮಾಣತಾಂ ಅಪ್ರಾಮಾಣ್ಯವನ್ನೇ ಅಪ್ರಮಾಣತಾಂ ಪ್ರಾಮಾಣ್ಯವನ್ನೇ ಅಭಿಪ್ರೈತಿ ಅಭಿಪ್ರೈತಿ ಒಪ್ಪುತ್ತಾನೆ ಅಭಿಪ್ರೈತಿ ಒಪ್ಪುತ್ತಾನೆ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಮುಂದೆ ಹೋಗೋಣವಾ? ಈಗ ಶ್ರೀಕಾಂತ್ ಅವರಿಗೆ ಒಂದು ಡೌಟ್ ಬಂತು. ಉಪನಿಷತ್ತನ್ನಾದ್ರೂ ಅವನು ತತ್ವವೇದಕ ಅಂತ ಹೇಳ್ತಾನಲ್ವಾ ಅಂತ. ಉಪನಿಷತ್ತನ್ನಾದ್ರೂ ಅವನು ಪ್ರಮಾಣ ಅಂತ ಅಂಗೀಕಾರ ಮಾಡ್ತಾನೆ, ಹೌದಾ? ಗೊತ್ತಿಲ್ಲ ಆಚಾರ್ಯ, ಅವ್ರು ಏನ್ ಅಂಗೀಕಾರ ಮಾಡ್ತಾರೋ ಬಿಡ್ತಾರೋ ಅಂತ. ಒಟ್ಟಿನಲ್ಲಿ ಅದನ್ನ ಹೇಳ್ರಿ, ಕಾಂಟ್ರಡಿಕ್ಷನ್. ನಮಗ್ ಗೊತ್ತಿಲ್ಲ. ನಾನು ಇದೆ ಈಗ ಈಗೇನ್ ಪಾಠ ಮಾಡಿದೆ, ಅರ್ಥ ಹೇಳಿದೆ, ಅದ್ರೊಳಗೆ ಹೇಳಿದೆ ನಾನು. ಉಪನಿಷತ್ತನ್ನು ಮಾತ್ರ ಸತ್ಯ ಅಂತ ಒಪ್ತಾರೆ, ತತ್ವವೇದಕ ಅಂತ ಹೇಳ್ತಾರೆ. ಉಳಿದೆಲ್ಲ ವೇದವನ್ನ ಅಪ್ರಮಾಣ ಅತತ್ವವೇದಕ ಅಂತ ಹೇಳ್ತಾರೆ. ಅತತ್ವವೇದಕ ಅಂದ್ಮೇಲೆ ಅದು ಅಪ್ರಮಾಣವೇ ಆಗಬೇಕು, ಆದ್ರೂ ಕೂಡ ಇವರು ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಅದು ಸೌವ್ಯಾಹತವಾಯಿತು. ಹೇಗೆ? ಮೂಕೋಹಂ, ನಾನು ಮೂಕ ಅನ್ನುವ ಹಾಗೆ ಅಂತ. ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅವರು ಉಪನಿಷತ್ತನ್ನೂ ಪ್ರಮಾಣ ತತ್ವವೇದಕ ಅಂಗೀಕಾರ ಮಾಡಿದ್ರು ಸೌವ್ಯಾಹತ ಬರ್ತದೆ ಅಂತ ಹೇಳ್ತಾರೆ. ಈಗ ಇಂಚಿಂಚಾಗಿ ಎಳೆ ಎಳೆಯಾಗಿ ಬಿಡಿಸ್ಬಿಡ್ತಾರೆ ಮಧ್ವಾಚಾರ್ಯರು, ಸರಿನಾ? ಅದಕ್ಕೆ ಇಂತಲ್ಲಿ ಮೊದಲಿಗೆ ಶ್ಲೋಕನ ಪಾಠ ಮಾಡ್ಬೇಡ. ಯಂ ತತ್ವವೇದಕಂ ವೇದ
ವೇದಾಂಶಂ ವೇದದೂಷಕಃ ತತ್ವಸ್ಯಾವರ್ಣನೀಯತ್ವಾತ್ ಸತತ್ವಾ ವೇದಕಃ ಕಥಂ. ಏನು ಅಲ್ಲ, ಅವನು ಹೇಳ್ತಾ ಇದ್ದಾನೆ ಶೂನ್ಯವಾದಿ ಅಲ್ಲ, ಮಾಯಾವಾದಿ ಅಲ್ಲ, ವೇದವನ್ನ ಅತತ್ವ ವೇದಕ ಅಂತ ಮಾಯಾವಾದಿ ನಿಂದಿಸ್ತಾರೆ. ಹೌದು, ನಾನು ಉಪನಿಷತ್ತನ್ನ, ಅದು ಒಂದು ವೇದ ಭಾಗ, ಅದನ್ನ ತತ್ವ ವೇದಕ ಅಂತ ಹೇಳ್ತೀನಲ್ಲಪ್ಪ. ಆದ್ರಿಂದ ನಮಗೂ ಮತ್ತೆ ಶೂನ್ಯವಾದಿಗಳು ವೇದವಂತೂ ಆ ವೇದ ಉಪನಿಷತ್ತನ್ನು ಪ್ರಮಾಣದ ಅಂಗೀಕಾರ ಮಾಡ್ತೇನೆ. ಈರೊಂದು ತತ್ವವೇದಕ ಇರುವಂತಹ ತತ್ವವನ್ನ ತಿಳಿಸುವಂತದ್ದು. ಏನು ಯಾವ ಇರುವಂತಹ ತತ್ವ? ಅವನು ಒಪ್ಪೋದು ಒಂದೇ ಒಂದು ತತ್ವ. ಯಾವುದು? ಮಾಯಾವಾದಿ ಒಂದೇ ಒಂದು ತತ್ವವನ್ನು ಒಪ್ತಾನೆ. ಯಾವುದು? ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಬ್ರಹ್ಮ ಸತ್ಯ ಬ್ರಹ್ಮ ಜೀವ ಜಗತ್ ಮಿಥ್ಯ ಅದು ಸರಿನಾ? ಬ್ರಹ್ಮನನ್ನ ಮಾತ್ರ ಒಪ್ತಾನ ಅವನು, ಅದೊಂದೇ ಸತ್ಯ ಅಂತ ಒಪ್ತಾನೆ. ಉಪನಿಷತ್ತುಗಳು ಬ್ರಹ್ಮ ಒಬ್ಬನೇ ಸತ್ಯ ಅಂತ ಹೇಳ್ತದೆ. ಅಂತಹ ಬ್ರಹ್ಮ ಏನಿದ್ದಾನೆ ಗೊತ್ತಾ? ಅನಿರ್ವಚನೀಯ, ಯಾವುದರಿಂದಲೂ ಅವನು ಹೇಳಲ್ಪಡೋದಿಲ್ಲ. ಏನ್ ತಲೆ ಗಟ್ಟಿಸ್ಕೋಬೇಕು, ಗುಂಡುಕಲ್ ತಗೊಂಡು ನಮ್ ತಲೆ ಮೇಲೆ ನಾವು ಹಾಕೊಳ್ಬೇಕು. ಏನ್ ಹೇಳ್ಬೇಕು ಹೇಳಿ? ತತ್ವವನ್ನ ಪರತತ್ವನಾದ ಪರಮಾತ್ಮನನ್ನ ಉಪನಿಷತ್ತುಗಳು ತಿಳಿಸುತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ಪರಬ್ರಹ್ಮ ಅನಿರ್ವಚನೀಯ, ಯಾವುದರಿಂದಲೂ ಅವನು ತಿಳಿಯಲ್ಪಡೋದಿಲ್ಲ, ಯಾವುದರಿಂದಲೂ ಅವನು ವಾಚ್ಯನಲ್ಲ. ಮತ್ತೆ ಬಂತಲ್ಲ ಎಂಥ ಹಣೆ ಬರ. ಪರತತ್ವನಾದ ಪರಮಾತ್ಮ ಅನಿರ್ವಾಚ್ಯನಾದರೆ ಈ ವೇದಗಳ ಈ ಉಪನಿಷತ್ತುಗಳಾದ್ರೂ ಅವನನ್ನ ಹೇಗೆ ತಿಳಿಸ್ಲಿಕ್ಕೆ ಸಾಧ್ಯ? ಉಪನಿಷತ್ತುಗಳು ಹೇಳಬೇಕು ಅಂತಂದ್ರೆ ಈ ತನ್ನ ಶ್ಲೋಕಗಳ ಮೂಲಕವೇ ಹೇಳಬೇಕು. ಅದರಲ್ಲಿ ಉಪನಿಷತ್ತಿನಲ್ಲಿ ಬರುವಂತಹ ಶ್ಲೋಕಗಳಿಂದ ಅದರಿಂದಲೇ ಪರಮಾತ್ಮ ವಾಚ್ಯನಾಗಬೇಕು. ಆದ್ರೆ ಪರಬ್ರಹ್ಮ ಏನಿದ್ದಾನೆ? ಅನಿರ್ವಚನೀಯ, ಅನಿರ್ವಾಚ್ಯ. ಅವನು ಯಾವ ಶಬ್ದಗಳಿಂದ ವಾಚ್ಯನಲ್ಲ ಅವನು. ಅಂದ ಮೇಲೆ ಉಪನಿಷತ್ತಿನಲ್ಲಿ ಬರುವಂತಹ ಶ್ಲೋಕಗಳಿಂದನೂ ವಾಚ್ಯನಲ್ಲ. ಹಾಗಾದ್ರೆ ಉಪನಿಷತ್ತು ಯಾವುದನ್ನು ತಿಳಿಸುತ್ತೆ? ಪರಬ್ರಹ್ಮನ ತಿಳಿಸುತ್ತೆ. ಅಂತಹ ಪರಬ್ರಹ್ಮ ಅನಿರ್ವಚನೀಯ. ಏನು ಮತ್ತೆ? ಮೂಕೋಹಂ ಸೌವ್ಯಾಹತ, ನಾನು ಮೂಕ ಅಂತ ನಾನೇ ಹೇಳಿದ್ರೆ ಯಾರು ಅದು ನಂಬ್ತಾರ? ಏನಾದ್ರು ತೊಗೊಂಡು ತಲೆಯಲಾಗ್ತಾರ ಅಷ್ಟೇ. ಇಷ್ಟು ಚೆನ್ನಾಗಿ ಮಾತಾಡ್ತೇನೆ, ನೀ ಏನ್ ಮೂಕ ಆಗ್ತೀಯ, ನಮ್ಮನ್ ಮೂಕ ಮಾಡ್ತೀಯ ಅಂತ ಹೇಳಿ. ನಾನು ಮೂಕ ಅನ್ನುವಂಥದ್ದು ಹೇಗೆ ಸೌವ್ಯಾಹತವಾಗಿದೆಯೋ, ಅವನ ಮಾತಿಗೆ ಅವನೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಹೇಗೋ ಹಾಗೆ ಉಪನಿಷತ್ತುಗಳು ಪರತತ್ವನಾದ ಪರಮಾತ್ಮನನ್ನ ತಿಳಿಸುತ್ತೆ ಅಂತ ಹೇಳಿ ಆ ಪರಬ್ರಹ್ಮ ಅನಿರ್ವಚನೀಯನಾಗಿದ್ದಾನೆ ಅಂತಂದ್ರೆ ಸೌವ್ಯಾಹತ. ಆದ್ದರಿಂದ ಕೊನೆಗೆ ಸೌವ್ಯಾಹತ ಬಂತೇ ಬಂತು. ಅಂತೂ ಉಪನಿಷತ್ತು ಅವೇದ್ಯ, ಅನಿರ್ವಚನೀಯ, ಸತ್ಯವಾದ ಪರಬ್ರಹ್ಮ ಪ್ರತಿಪಾದಕವಲ್ಲ. ಆದ್ದರಿಂದಾಗಿ ನೀವು ಅದನ್ನೂ ಕೂಡ ಅಪ್ರಮಾಣ ಅಂತ ಹೇಳಿ ಅಂತತಃ ಸರಿಯಾಗಿ ಗಮನಿಸಿ ನೋಡಿದಾಗ ಅಂತತಃ ಈ ಉಪನಿಷತ್ತುಗಳನ್ನೂ ಕೂಡ ನೀನು ಪ್ರಮಾಣ ಎಂಬುದಾಗಿಯೇನೆ ಅಂಗೀಕಾರ ಮಾಡ್ತಾ ಇದ್ದೀಯಾ. ಆದ್ದರಿಂದ ನಿನಗೂ ಶೂನ್ಯವಾದಿಗಳಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ತಾತ್ಪರ್ಯ ಗೊತ್ತಾಯ್ತಾ ಇದ್ರದ್ದು? ಇದ್ರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಅವರು ವೇದನ ಅವರು ನಂಬಲ್ಲ. ಹೌದು, ವೇದನ ಇಲ್ಲ ಅಂತಾರೆ ಇವರು. ಅಂದ್ರೆ ವೇದ ಅಂತಂದ್ರೆ ಸಂಪೂರ್ಣ ವೇದ, ಈ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲ ಕೂಡಿರುವಂತಹ ವೇದವನ್ನ ಅವರು ಅಪ್ರಮಾಣ ಅಂತ ಅಂಗೀಕಾರ ಮಾಡ್ತಾರೆ ಶೂನ್ಯವಾದಿಗಳು. ಇವರು ಎಲ್ಲವನ್ನ ಅಪ್ರಮಾಣ ಅಂತ ಹೇಳಿ ಬರೀ ಉಪನಿಷತ್ತನ್ನ ಮಾತ್ರ ಪ್ರಮಾಣ ಅಂತ ಹೇಳ್ತಾರೆ. ಈಗ ನೀವು ಉಪನಿಷತ್ತನ್ನು ಪ್ರಮಾಣ ಅಂತ ಹೇಳಿಕ್ ಬರೋದಿಲ್ಲ ಅಂತ ಖಂಡನೆ ಮಾಡಿದ್ದೀಗ. ನೀನ್ ಅದ್ರಲ್ಲಿ ಒಪ್ಪದೇ ಇದ್ಮೇಲೆ ಇಲ್ಲೂ ಒಪ್ಪೋಂಗಿಲ್ಲ. ವೇದದಲ್ಲಿ ಇಲ್ಲ ಅಂದ್ಮೇಲೆ ಉಪನಿಷತ್ತಲ್ಲ ನೀವು ಇಲ್ಲ ಅಂತಾನೆ ಹೇಳ್ಬೇಕು ಅಂತ ಅವ್ರು ಹೇಳೋದು. ಹೌದು ಹೌದು. ಆದ್ರೆ ಇವ್ರು ಏನ್ ಹೇಳ್ತಿದಾರೆ? ವೇದ ಹೇಳಲ್ಲ, ಉಪನಿಷತ್ತನ್ನ ಒಪ್ಕೋತಾ ಇದಾರೆ.
ನೀ ಉಪನಿಷತ್ತನ್ನು ಕೂಡ ಪ್ರಮಾಣ ಅಂತ ಹೇಳಿಕ್ ಬರೋದಿಲ್ಲ ಅಂತ. ಯಾಕೆ? ಉಪನಿಷತ್ತು ತಿಳಿಸುವಂತದ್ದು ಪರಬ್ರಹ್ಮನನ್ನ. ಆ ಪರಬ್ರಹ್ಮ ಏನಾಗಿದ್ದಾನೆ ಅಂತ ಹೇಳ್ತೀನಿ ನೀನು, ಅನಿರ್ವಚನೀಯ, ಯಾವ ಶಬ್ದಗಳಿಂದ ವಾಚ್ಯನಲ್ಲ. ಹಾಗಾದ್ರೆ ಉಪನಿಷತ್ತಿನಿಂದಲೂ ಕೂಡ ವಾಚ್ಯನಲ್ಲ ಅವನು. ಸ್ವವ್ಯಾಹತ. ನಾನು ಮೂಕ ಅನ್ನುವಂಥದ್ದು ಹೇಗೆ ವ್ಯಾಹತವೋ ಹಾಗೆ ಈ ನಿನ್ನ ಉಪನಿಷತ್ತು ಎಲ್ಲವೂ ಕೂಡ ಸ್ವವ್ಯಾಹತ. ಆದ್ದರಿಂದ ಅದನ್ನು ಕೂಡ ನೀ ಅಪ್ರಮಾಣ ಅಂತಾನೆ ಹೇಳಬೇಕು. ವೇದವನ್ನಂತರೂ ನೀ ಅಪ್ರಮಾಣ ಅಂತ ಹೇಳಿ ಹೇಳ್ತೀಯ, ವೇದದ ಭಾಗವಾದ ಉಪನಿಷತ್ತನ್ನೂ ಕೂಡ ನೀನು ಪ್ರಮಾಣ ಅಂತಾನೆ ಅಂಗೀಕಾರ ಮಾಡಬೇಕು. ಅದನ್ನ ಅಪ್ರಮಾಣ ಅಂದ್ಮೇಲೆ ಇದು ಅಪ್ರಮಾಣ ಅಂತ ಹೇಳ್ಬೇಕು. ಇಲ್ಲ ಇದು ಪ್ರಮಾಣ ಅಂತ ಅದನ್ನ ಪ್ರಮಾಣ ಅಂತ ಒಪ್ಕೋಬೇಕು. ಅವನ್ ಸಿಗಿಬಿದ್ದಿದ್ದೆ ಬ್ರಹ್ಮ ಯಾವ ಶಬ್ದಗಳಿಂದ ವಾಚ್ಯನಲ್ಲ ಅಂತ ಹೇಳಿ ಸಿಗಿಬಿದ್ದ. ಬ್ರಹ್ಮ ಉಪನಿಷತ್ತಿನಿಂದ ತಿಳಿಯಲ್ಪಡ್ತಾನೆ ಅಂತ ಹೇಳ್ದ ಅವನು. ಪರತತ್ವನಾದ ಪರಮಾತ್ಮನನ್ನ ಉಪನಿಷತ್ತವು ತಿಳಿಸುತ್ತೆ, ಅದರಿಂದ ಅವನು ವಾಚ್ಯನಾಗಿದ್ದಾನೆ ಅಂತ ಹೇಳಿ ಆ ಪರಬ್ರಹ್ಮ ಅನಿರ್ವಚನೀಯ, ಯಾವುದರಿಂದನೂ ವಾಚ್ಯನಲ್ಲ. ಯಾವುದರಿಂದನೂ ವಾಚ್ಯನಲ್ಲ ಅಂತಂದ್ಬಿಟ್ರೆ ಉಪನಿಷತ್ತುಗಳಿಂದನೂ ವಾಚ್ಯನಲ್ಲ ಅವನು. ಹೌದಾ? ತನ್ನನ್ನೇ ತಾನು ಖಂಡನೆ ಮಾಡ್ಕೋತಾ ಇದ್ದಾನೆ. ಏನು? ತನ್ನನ್ನೇ ತಾನು ಖಂಡನೆ ಮಾಡ್ಕೋತಾ ಇದ್ದಾನೆ. ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ, ಮೂರ್ಖ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ಯೇಶ. ಧನ್ಯವಾದಗಳು. ಧನ್ಯವಾದ. ಶುಭರಾತ್ರಿ.